ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು BNS ಟೆಕ್ ಗುರು ಕ್ಲಾಸ್. ಬನ್ನಿ ಫ್ರೆಂಡ್ಸ್, ಲಾಸ್ಟ್ ಕ್ಲಾಸ್ನಲ್ಲೇ ಹೇಗೆ MS ವರ್ಡ್ ಟಿಪ್ಸ್ಗಳನ್ನು ಕಲ್ತಿದ್ದೀವಿ, ಹಾಗೆ ಅದರ ಮುಂದುವರೆದ ಭಾಗ ಇದು. ಸೊ MS ವರ್ಡಲ್ಲಿರ್ತಕ್ಕಂಥ ಟಿಪ್ಸ್ಗಳನ್ನು ಕಲಿಯೋದ್ರ ಮೂಲಕ ನಮ್ಮ ಕೆಲಸವನ್ನು ಸಾಕಷ್ಟು ಈಸಿ ಮಾಡ್ಕೊಳ್ಳೋಣ ಅಂತಲೇ. ಸೊ ಮೊದಲನೇದಾಗಿ ನಾವು ಕಸ್ಟಮೈಸ್ ದ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳ್ತೇವೆ. ಇದರಿಂದ ನಿಮಗೆ ಆಪ್ಷನ್ಸ್ಗಳಿಗೆ ಬೇಗ ಮೂವ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೇವೆ. ಸೊ ಇದನ್ನು ನಾನು ನಿಮಗೆ ಈಗ ಡೈರೆಕ್ಟಾಗಿ MS ವರ್ಡನ್ನು ಓಪನ್ ಮಾಡೋದ್ರ ಮೂಲಕನೇ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಹೇಗೆ ನಾವು ಒಂದು ಕ್ವಿಕ್ಕಾಗಿ ಆಪ್ಷನ್ಸ್ಗಳನ್ನು ಆ್ಯಕ್ಸೆಸ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರಲ್ಲಿ ಹಾಕ್ಬೋದು ಅನ್ನೋದಕ್ಕೆ ನಾನು MS ವರ್ಡ್ ಓಪನ್ ಮಾಡಿದ್ದೀನಿ ಈಗ. ಸೊ ನೋಡ್ಕೊಳ್ಳಿ, ನಿಮಗೆ ಇಲ್ಲಿ ಸಾಕಷ್ಟು ಆಪ್ಷನ್ಗಳಿರುತ್ತೆ ಟ್ಯಾಬ್ಗಳ ಅಂಡರಲ್ಲಿ. ಸೊ ನೀವು ಹೋಮ್ ಟ್ಯಾಬ್ಗೆ ಹೋದಾಗ, ಸೊ ಫಾಂಟ್ ಗ್ರೂಪಲ್ಲಾಗಿರ್ಬೋದು, ಇನ್ಸರ್ಟ್ ಟ್ಯಾಬಲ್ಲಿ ಹೋದಾಗ ಈಕ್ವೇಷನ್, ಶೇಪ್ಸು, ಹೆಡರು, ಫೂಟರು, ಸೊ ಈ ಥರ ಸಾಕಷ್ಟು ಆಪ್ಷನ್ಸ್ಗಳು. ಪೇಜ್ ಲೇಔಟಲ್ಲಿ ಕಾಲಮ್ಸ್ಗಳು, ಸೊ ಮೇಲಿಂಗ್ಸಲ್ಲಿ ಹೋದಾಗ ನಿಮಗೆ ಲೇಬಲ್ಸ್ಗಳು. ಸೊ ಈ ಥರ ಆಪ್ಷನ್ಸ್ಗಳು ನಿಮಗೆ ಆಫನ್ಲಿ ಯೂಸ್ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ಡೈಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂದಮೇಲೆ ಸೊ ಅದನ್ನು ನಾವು ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್ಗೆ ಆ್ಯಡ್ ಮಾಡಿಬಿಟ್ರೆ ಸಾಕು. ಸೊ ನಮಗೆ ಈಸಿಲಿ ಆಕ್ಸೆಸಿಬಲ್ ಆಗುತ್ತೆ. ಆ್ಯಂಡ್ ಫೈಲಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳು ಕೂಡ ಅಲ್ಲಿ ಕ್ವಿಕ್ ಆ್ಯಕ್ಸೆಸ್ಸಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಆ್ಯಂಡ್ ಟಾಪ್ ಆಫ್ ದ ಟೈಟಲ್ ಬಾರಲ್ಲಿ ನಿಮ್ಗೆ ಒಂದಷ್ಟು ಆಪ್ಷನ್ಸ್ಗಳನ್ನು ಕ್ವಿಕ್ಕಾಗಿ ಹಾಕೊಳ್ಳೋಕ್ಕೆ ಆಪ್ಷನ್ ಇದೆ. ಅದನ್ನೇ ನಾವು ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ. ನೋಡಿ, ಫೈಲಲ್ಲಿ ಸಿಗುವಂತಹ ಪ್ರಿಂಟ್ ಆಪ್ಷನ್ ಏನಿದೆಯೋ ಅದೇ ಆಪ್ಷನನ್ನು ನಾನು ನಿಮಗೆ ಕ್ವಿಕ್ ಆ್ಯಕ್ಸೆಸ್ಸಲ್ಲಿ ಹಾಕಿದ್ದೀವಿ. ಸೊ ಆವಾಗ ನಮಗೆ ಬೇಗ ಪ್ರಿಂಟ್ ಕೊಡೋದಕ್ಕೆ ಆಪ್ಷನ್ ಯೂಸ್ ಮಾಡ್ಕೊಳ್ಳೋದು. ಇವಾಗ ನಾನು ಬಾರ್ಡರ್ ಆಪ್ಷನನ್ನು ಸಹ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ನು ನಿಮಗೆ ಆ್ಯಡ್ ಟು ಕ್ವಿಕ್ ಆ್ಯಕ್ಸೆಸ್ ಆಪ್ಷನ್ ಬರುತ್ತೆ ನೋಡಿ. ಅಲ್ಲಿ ನೀವು ಆ್ಯಡ್ ಮಾಡಿದರೆ ಸಾಕು. ಇವೆಂದು ಶೇಪನ್ನು ಕೂಡ ನೋಡಿ, ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಟು ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್. ಸಿಂಬಲ್ಸನ್ನು ಕೂಡ ಆ್ಯಡ್ ಟು ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್ ನೋಡಿ. ಪೇಜ್ ಲೇಔಟಲ್ಲಿ ಕಾಲಮನ್ನು ಕೂಡ ಆ್ಯಡ್ ಟು ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್ ನೋಡಿ. ಅಲ್ಲಿ ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರನ್ನು ನೋಡಿ. ಹಾಗೆ ಹೇಗೆ ಆಪ್ಷನನ್ನು ಹಾಕೋತಾ ಇದ್ದೀನೋ ಹಾಗೆ ಅದು ಎಕ್ಸ್ಟ್ರಾ ಆಪ್ಷನ್ಸ್ಗಳನ್ನು ಕಂಟಿನ್ಯೂ ಆಗ್ತಾ ಇದ್ದೇನೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಒಂದೇ ಒಂದು ಕ್ಲಿಕ್ಕಲ್ಲೇ ಕೂಡ ನಿಮಗೆ ಆ ಆಪ್ಷನ್ ಸಿಕ್ಬಿಡುತ್ತೆ. ನೀವು ಅಗೇನ್ ಆ್ಯಂಡ್ ಅಗೇನ್ ಇನ್ಸರ್ಟಿಗೆ ಹೋಗೋದು, ಪೇಜ್ ಲೇಔಟಿಗೆ ಹೋಗೋದು, ಆರ್ ಎಲ್ಸ್ ಮೇಲಿಂಗ್ಸಿಗೆ ಹೋಗೋದು ಅದರ ಅವಶ್ಯಕತೆ ಇರೋದಿಲ್ಲ. ನೀವು ಜಾಸ್ತಿ ಟೈಮ್ ಯೂಸ್ ಮಾಡ್ತಕ್ಕಂಥ ಆಪ್ಷನ್ಸ್ಗಳು, ಇವೆಂದು ಟೇಬಲ್ ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ಆ್ಯಡ್ ಮಾಡಿ. ಅದು ಡೈರೆಕ್ಟಾಗಿ ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರಲ್ಲೇ ಕಾಣಿಸುತ್ತೆ ನಿಮಗೆ ಅಂತ. ಮತ್ತು ಇವೆಂದು ಆ್ಯಡ್ ಮಾಡಿರ್ತಕ್ಕಂಥ ಆಪ್ಷನ್ಸ್ಗಳು ಏನಿರುತ್ತೆ, ನಾವು ಅವುಗಳನ್ನು ರಿಮೂವ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಇರುತ್ತೆ. ಅದರ ಮೇಲೇ ರೈಟ್ ಕ್ಲಿಕ್ ಮಾಡಬೇಕು, ರಿಮೂವ್ ಅದರ ಮೇಲೆ, ಅಂದರೆ ನಿಮ್ಗೆ ಯಾವ ಆಪ್ಷನ್ ಬೇಡಾಗಿರುತ್ತೆ ಇನ್ನು ಮೇಲೆ, ಸೊ ಅದನ್ನು ರೈಟ್ ಕ್ಲಿಕ್ ಮಾಡಿ ರಿಮೂವ್ ಫ್ರಮ್ ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್ ಕೊಡಿ. ಅಂದರೆ ಇದರ ಅರ್ಥ ನೀವು ಕ್ವಿಕ್ಕಾಗಿ ಹಾಕೊಳ್ಳೋದು ಮತ್ತು ತೆಗೆಯೋದು ಮಾಡ್ಬೋದು. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದು ಇನ್ಸರ್ಟ್ ಕರೆಂಟ್ ಡೇಟ್, ಟೈಮ್ ಆ್ಯಂಡ್ ಪೇಜ್ ನಂಬರ್ಗಳನ್ನು ಹೇಗೆ ಶಾರ್ಟ್ಕಟಾಗಿ MS ವರ್ಡಲ್ಲಿ ಇನ್ಸರ್ಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದು ಕೂಡ ನಮಗೆ ತುಂಬ ಈಸಿಯಾಗಿ ಯೂಸ್ ಆಗುವಂಥ ಆಪ್ಷನ್ ಅಂತಲೇ ಹೇಳ್ತೀನಿ. ನೋಡಿ, MS ವರ್ಡ್ ಓಪನ್ ಮಾಡಿದ್ದೀನಿ. ಸೊ ಡೈರೆಕ್ಟ್ MS ವರ್ಡಲ್ಲೇ ಕೂಡ ನಿಮಗೆ ಹೇಗೆ ಶಾರ್ಟ್ ವೇಯಿಂದ ನಾವು ಕರೆಂಟ್ ಡೇಟನ್ನು ನಾವು ಇನ್ಸರ್ಟ್ ಮಾಡ್ಕೋಬೋದು. ಅಂದರೆ ಸಪೋಸ್ ನೀವು ಲೆಟರ್ ಟೈಪ್ ಮಾಡ್ತಾ ಇರ್ತೀರಿ, ನಿಮಗೆ ಇವತ್ತಿನ ಡೇಟ್ ಬೇಕಾಗಿರುತ್ತೆ. ಸಡನ್ಲಿ ನೀವು ಯು ಕ್ಯಾನ್ ಯೂಸ್ ಅ ಶಾರ್ಟ್ಕಟ್ ಕೀ ಲೈಕ್ ಅಲ್ಲಿ ನೀವು ಇನ್ಸರ್ಟಿಗೆ ಹೋಗಿ ಡೇಟ್ ಹಾಕೋದಾಗಿರ್ಬೋದು, ಅಥವಾ ಟೈಪ್ ಮಾಡೋದ್ರ ಬದಲಿ ಇನ್ಸ್ಟೆಡ್ ಆಫ್ ಟೈಪಿಂಗ್ ಯು ಹ್ಯಾವ್ ಟು ಯೂಸ್ ಅ ಶಾರ್ಟ್ಕಟ್ ಕೀ ಲೈಕ್ Ctrl+Shift+D. ನೋಡ್ಕೊಳ್ಳಿ, Ctrl+Shift+D ಹಾಕಿದ ತಕ್ಷಣ ನಿಮಗೆ ಕರೆಂಟ್ ಡೇಟ್ ಬಂದ್ಬಿಡುತ್ತೆ. ಸೊ ಅದೇ ರೀತಿ ಕರೆಂಟ್ ಟೈಮ್ ಕೂಡ ಸೇಮ್ ಥಿಂಗ್ ಆಪ್ಷನ್ಸಲ್ಲಿ ಯೂಸ್ ಮಾಡ್ಬೋದು ನಾವು. ಕರೆಂಟ್ ಟೈಮ್ಗೂ ಕೂಡ ಅದೇ ರೀತಿ Ctrl+Shift ಮತ್ತು T ಅನ್ನು ಹಾಕಿದರೆ ಸಾಕು. ಕರೆಂಟ್ ಟೈಮ್ ಆ್ಯಂಡ್ ಈಗ ಸದ್ಯದಲ್ಲಿ ಟೈಮ್ ಏನಿದೆ ಅದೇ ಕೂಡ ಡಿಸ್ಪ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಕರೆಂಟ್ ಡೇಟ್ ಆ್ಯಂಡ್ ಟೈಮನ್ನು ಇನ್ಸರ್ಟ್ ಮಾಡಿದ್ದೀವಿ. ಸೊ ಅದೇ ರೀತಿ ನಾವೀಗ ಪೇಜ್ ನಂಬರನ್ನು ಹೇಗೆ ನಾವು ಎಲ್ಲಿ ಕರ್ಸರ್ ಇಟ್ಟಿರ್ತೀವಿ ಅಲ್ಲೇ ಪೇಜ್ ನಂಬರ್ ಬರುತ್ತೆ, ಅದನ್ನು ಕೂಡ ನಾವು ಯುಟಿಲೈಸ್ ಮಾಡ್ಬೋದು. ಇಲ್ಲಿ Shift+Alt+P ಅನ್ನು ಹಾಕಿದರೆ ಸಾಕು. ಕರೆಂಟ್ ಪೇಜ್ ನಂಬರ್, ಅಂದರೆ ನೀವು ಸಪೋಸ್ ಒಂದು ಪೇಜಲ್ಲಿದ್ದರೆ 1 ಬರುತ್ತೆ. ಸಪೋಸ್ ನೀವು ಆ ಅದೇ ನೋಡಿ, ಈಗ ಸೆಕೆಂಡ್ ಪೇಜಿಗೆ ಬಂದಿದ್ದೀನಿ, ನೀವು Shift+Alt+P ಹಾಕಿದರೆ ಈಗ ನೀವು ನೋಡಿ ನೋಡ್ತಾ ಇದ್ದೀನಿ ಈಗ. ಸೊ ನೀವು Ctrl+Shift+P ಸೊ ಹಾಕಿದಾಗ ಎರಡನೇ ಪೇಜಲ್ಲಿ ಕರ್ಸರ್ ಎಲ್ಲಿಟ್ಟಿರ್ತೀರಿ ಅಲ್ಲೇ ಸೆಕೆಂಡ್ ಅಂತ ಬರುತ್ತೆ ವಿನಃ ಥರ್ಡ್ ಪೇಜಿಗೆ ಹೋದ ತಕ್ಷಣ ಅದು ಥರ್ಡ್ ಪೇಜ್ ಅಂತಲೇ ಬರುತ್ತೆ. ಆದರೆ ಕರ್ಸರ್ ಎಲ್ಲಿರುತ್ತೆ ಅಲ್ಲಿ ನಿಮ್ಮ ಪೇಜ್ ನಂಬರ್ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ತೇನೆ. ಸೊ ಇದು ಕೂಡ ನಾವು ಯೂಶಲಿ ಪೇಜ್ ನಂಬರನ್ನು ಟಾಪ್ ಅಥವಾ ಬಾಟಮ್ಗೆ ಹಾಕೊಳ್ಳೋ ಪದ್ಧತಿ ಇರುತ್ತೆ. ಸೊ ನೀವು ಅಲ್ಲೇ ಎಲ್ಲಿ ಬೇಕೋ ಅಲ್ಲಿ ಕರ್ಸರನ್ನು ಇಟ್ಟು ಡೈರೆಕ್ಟ್ Shift+Alt+P ಹಾಕಿದರೆ ಸಾಕು. ಸೊ ನಮಗೆ ಕರೆಂಟ್ ಪೇಜ್ ನಂಬರ್ ಯಾವುದಿರುತ್ತೆ ಅದು ಕೂಡ ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್
ಫಾಂಟ್ ಸೈಜ್ ಇದು ತುಂಬಾ ಇಂಪಾರ್ಟೆಂಟ್ ಆಪ್ಷನ್ ಅಂತಲೇ ಹೇಳ್ತೇವೆ. ಸೊ ನೀವು ಸಡನ್ನಾಗಿ ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ಫಾಂಟ್ ಗ್ರೂಪಿಗೆ ಹೋಗಬೇಕಾಗಿಲ್ಲ, ಸೈಜ್ ಚೂಸ್ ಮಾಡಬೇಕಾಗಿಲ್ಲ. ನೀವು ಡೈರೆಕ್ಟಾಗಿ ಶಾರ್ಟ್ಕಟ್ ವೇಯಿಂದ ನೀವು ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡ್ಬೋದು. ನೋಡಿ, ಶಾರ್ಟ್ಕಟ್ ವೇನಲ್ಲಿ ನಿಮಗೆ ಕಂಟ್ರೋಲ್ ಸ್ಕ್ವೇರ್ ಬ್ರ್ಯಾಕೆಟ್ ಓಪನ್ ಮತ್ತು ಕಂಟ್ರೋಲ್ ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್ ಇವೆರಡರಿಂದ ಸಿಂಗಲ್ ಪಾಯಿಂಟಲ್ಲಿ ನೀವು ಫಾಂಟ್ ಸೈಜನ್ನು ಬಿಗ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಸೊ ನೋಡಿ, ನಾವೀಗ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಎರಡೂ ಆಪ್ಷನನ್ನು ನೋಡ್ತಾ ಇದ್ದೀವಿ. ಹೌ ಟು ಇನ್ಕ್ರೀಸ್ ಫಾಂಟ್ ಇನ್ಕ್ರೀಸ್ ಆಪ್ಷನ್ ಇವೆಂದು ಫಾಂಟ್ ಡಿಕ್ರೀಸ್ ಆಪ್ಷನನ್ನು ನಾನು ಜಸ್ಟ್ ಟೈಪ್ ಮಾಡೋದ್ರ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾವು ಒನ್ಸ್ ಏನಾದರೂ ಡೇಟಾನ ಟೈಪ್ ಮಾಡಿದ ಮೇಲೆ ಸೊ ನಾವು ಅದನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ಅಥವಾ ಡಿಕ್ರೀಸ್ ಮಾಡಬೇಕಾದ್ರೆ ಶಾರ್ಟ್ಕಟ್ ಕೀ ಮೆಥಡ್ ಯೂಸ್ ಮಾಡಿದರೆ ಸಾಕು. ನಾವು ಫಾಂಟ್ ಗ್ರೂಪಿಗೆ ಹೋಗಬೇಕಾಗಿಲ್ಲ. ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಶಾರ್ಟ್ಕಟ್ ವೇ ಬಟನ್ ಏನಿದೆ ಕಂಟ್ರೋಲ್ ಗ್ರೇಟರ್ ದೆನ್ ಅಂತ ಹೇಳಿದ್ದೀನಿ, ಕಂಟ್ರೋಲ್ ಮತ್ತು ಸ್ಕ್ವೇರ್ ಬ್ರ್ಯಾಕೆಟ್ ಅಂತ ಹೇಳಿದ್ದೀನಿ ಸಿಂಗಲ್ ಪಾಯಿಂಟ್ಗೆ. ಆದರೆ ಸೊ ಕಂಟ್ರೋಲ್ ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್ ಇದು ಇನ್ಕ್ರೀಸ್ ಮಾಡುತ್ತೆ. ಕಂಟ್ರೋಲ್ ಸ್ಕ್ವೇರ್ ಬ್ರ್ಯಾಕೆಟ್ ಓಪನ್ ಏನಿದೆಯೋ ಅದು ನಿಮಗೆ ಡಿಕ್ರೀಸ್ ಮಾಡುತ್ತೆ. ಅದು ನೋಡಿ, ನೀವು ಅಬ್ಸರ್ವ್ ಮಾಡಿ, ಅದು ಸಿಂಗಲ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರ ಮೂಲಕ ಅದೇ ರೀತಿ ನಾವು ಡಿಕ್ರೀಸ್ ಕೂಡ ಮಾಡ್ಕೋಬೋದು ಅಂತ. ಸೊ ಈ ರೀತಿ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೊಳ್ಳೋಕ್ಕೆ ಸಿಂಗಲ್ ಪಾಯಿಂಟಲ್ಲಿ ನಾವು ಹೆಚ್ಚಾಗಿ ಯೂಸ್ ಮಾಡುವಂಥದ್ದೇ ನಾವು ಏನು ಹೇಳ್ತಿದ್ವಿ, ಇದು ಕಂಟ್ರೋಲ್ ಸ್ಕ್ವೇರ್ ಬ್ರ್ಯಾಕೆಟ್ ಓಪನ್ ಮತ್ತು ಕಂಟ್ರೋಲ್ ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್. ಅದೇ ರೀತಿ ನಾವು ಮಲ್ಟಿ ಪಾಯಿಂಟಲ್ಲೂ ಕೂಡ ನಾವು ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡ್ಬೋದು. ಸಪೋಸ್ ನೋಡಿ, ನಿಮಗೆ ಸಡನ್ನಾಗಿ ಅದನ್ನು ತುಂಬ ದೊಡ್ಡದು ಮಾಡಬೇಕು, ಸಡನ್ನಾಗಿ ತುಂಬ ಚಿಕ್ಕದು ಮಾಡಬೇಕು ಅಂದಾಗ ಈ ಆಪ್ಷನ್ ಹೆಲ್ಪ್ ಆಗುತ್ತೆ. ಮಾತ್ರ ಬಿಟ್ಟರೆ ನಮಗೆ ಜಾಸ್ತಿ ಯೂಸ್ ಆಗೋದು ಕಂಟ್ರೋಲ್ ಸ್ಕ್ವೇರ್ ಬ್ರ್ಯಾಕೆಟ್ ಅಂತ. ಸೊ ಈಗ ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್ ಇನ್ಕ್ರೀಸ್, ಕಂಟ್ರೋಲ್ ಶಿಫ್ಟ್ ಸ್ಮಾಲರ್ ದ್ಯಾನ್ ಡಿಕ್ರೀಸ್, ಅದು ನಿಮಗೆ ಕ್ವಿಕ್ಕಾಗಿ ಏನು ಮಾಡುತ್ತೆ, ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ಡಿಕ್ರೀಸ್ ಮಾಡುತ್ತೆ ಅಂತಲೇ ಹೇಳ್ತೀವಿ. ಆ್ಯಂಡ್ ಹೀಗೆ ನನ್ನ ಚಾನಲ್ನ ವಾಚ್ ಮಾಡಿ ಮತ್ತಷ್ಟು ಟಿಪ್ಸನ್ನು ಕೊಡ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋದ ಅಪ್ಡೇಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಹೀಗೆ ನನ್ನ ಕ್ಲಾಸನ್ನು ವಾಚ್ ಮಾಡ್ತಾ ಇರಿ. ಇದರಿಂದ ನಿಮಗೆ ಸಾಕಷ್ಟು ಟಿಪ್ಸ್ಗಳು ತಿಳಿಯುತ್ತೆ.